ಬಾ ಬಾ ಬಾ. ಹಾಗಾಳೆ ಪುಟ್ಟಮ್ಮಂದು ಮ್ಯಾಕಿ ಇದಿರಂಗೈತೆ. ಎರಡು ಮರಿ ಇದೈತಲ್ಲಿ, 3 ಇದೇವೆ. ನಿಂಗ ಕಯ್ಯೋ ರಾತ್ರಿ ಇದೈತಿ. 3 ಮರಿ ಯಾಕೆ ಐತಿ? ಹಂಗೇನಿ ಎಂತ ಸೆನಕೈದ ನೋಡು, ಪಣ 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 ನೆಗ್ದಾಡ್ತಾವ ಹಂಗೇನಿ. ಎಂತ ಸೆನಕ್ಕೆ 3 ಇದೈತಿ ನೋಡಿ ತಾಯಿ. 3 ಇದಿರದ ಅದೊಂದು ಅದು ಈಲಾಗೈತೇನಪ್ಪ ಅಲ್ವಿ? ಕಣ್ಣಿಂಗಜ್ಜಿ ಇದು ಇದೈತಾ, ಅದು ಇನ್ನೂ 1 ತಿಂಗಳು ಹೋಗ್ಬೇಕು. 1 ತಿಂಗಳು, ಇನ್ನೊಂದು 15 ದಿವಸಕ್ಕೆ ಈತೈತದು ನೋಡಿ ತಾಯಿ. ಪುಟ್ಟಮ್ಮ ಮ್ಯಾಕೆ ಮರಿ ಹಂಗೆ ಎಂತ ಸೆನಕ್ಕೆ ಹೆಚ್ಕೊಂತಾವಿ. ಹೆಂಗತ್ತ ಬಿಡು, ಸೆನಕ್ಕೆ ಹೆಚ್ಕೊಂತ 3 ಇದ್ರೆ ಯೋಸಂದಾಗ್ತವೆ ತಾಯಿ. 3 ತಿಂಗಳಿಗೆ 1 ಪಟ್ಟಿ ಇದ್ದಾವೇನಪ್ಪ ಅಲ್ವಿ? 3-4 ತಿಂಗಳು ಬೇಕು ಕಣ್ಣಿಂಗ ಕಯ್ಯ. ಹೆಂಗ ಮ್ಯಾಕೆ ಮರಿ ನಾನು ಹಿಂಗೆ ಅಡ್ಡಾಡಿಸ್ಕೊಂಡು ಹೆಂಗ ಅತ್ತಾಗ ನೀನು ದುಡ್ಡು ಮಾಡ್ಕೊಂತೀಯ. ನೋಡಿ 3 ಇದೈತಿವು. ಆ ಮರಿ ಮಾರಿರೆ ಮರಿನೂ ದುಡ್ಡು, ಇತ್ಲಾಗಿ ಇವು ಮ್ಯಾಕೆ ಮರಿ ಮ್ಯಾಕೆನೂ ದುಡ್ಡು, ಎಲ್ಲ ದುಡ್ಡು ಅಮ್ಮ. ಮಾಡಿರಲ್ವಿ? ಇದು ನನ್ನ ತಮ್ಮ ಕಾಲು ತೊಳೆದಿದ್ದೆ ಮದುವೆ ಆಗಿ ಬರ್ತಾರಲ್ಲಮ್ಮ, ಗಂಡ ಹೆಂಡ್ತಿ ಅವಾಗ ಕಾಲು ತೊಳಿತಾರಲ್ಲ, ಆವಾಗ ತೊಳೆದಿದ್ದು ಕೊಟ್ಟೇ ಇರಲಿಲ್ಲ. ಅದು ಅವನಿಗೆ ಮೊನ್ನೆ ಯಾತ ಶಾಸ್ತ್ರ ಕೇಳಕ್ಕೆ ಹೋಯ್ದಂತೆ, ಹೆಣ್ಮಗಳಿಗೆ ಕಾಲು ತೊಳೆದಿರೋದ ಯಾತ ಕೊಟ್ಟಿಲ್ಲ, ಅದಕ್ಕೇನೆ ನಿನಗೆ ಕೆಲ್ಸಗಳು ಆಗಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಮ್ಯಾಕೆ ಮರಿ ಸಣ್ಣದೊಂದು ಕೊಟ್ಟಿದ್ದ, ಅದು 3 ಇತೈತಿ. 3 ಅದರಿಂದನ ಹೆಚ್ಕೊಂತಾ ಇದ್ದಾವೆ. ಹಸಿಂಕಾರ ಕೊಡಬೇಕು. ಹಸಿಂಕಾರನ ಯಾತನ ಕೊಡ್ಬೇಕಾಯ್ತು ಹೆಣ್ಗಾರನ. ಯಪ್ಪ ಏನು ಉಬ್ಗರಿತೆ ತಂಗೇನಿ. ಹೋಗು ಬೋಲ್ ಬಿಸ್ಲ ಮತ್ತಾಯಿ. ಪುಟ್ಟಕಂಡು ಗುಡ್ಲು ಮನೆನೇ ವಾಸಿ ಆತ, ತಣ್ಣಗಿರುತ್ತಂಗಿ ಅಂತ ಸೆನಕ್ಕಿ. ತಣ್ಣಗಿರುತ್ತಲ್ವಿ ಗುಡ್ಲು ಮನೆಯಾಗಿ. ಕಂಡ್ಲಸ್ ಮಕ್ಕ ನಾನು ನೆನ್ನೆಸ್ ಬಂದು ಉಳ್ಕೊಂಡಿದ್ದೆ, ಎಂತ ಸೆನಕ್ ತಣ್ಣಗಿತ್ತೆ. ಅಯ್ಯಪ್ಪ ನಮ್ಮನೆ ತಕ್ಕ ಸೀಟು ಉಬ್ಗರ್ದೋಗು ತಂಗೇನಿ ತೆಗ್ಯತ್ತ. ಗುಡ್ಲು ಮನೆನೇ ವಾಸಿ ಕಾಣ್ತಾಯಿ ಇಂಥ ಬೇಸಿಗೆಗೆ. ಗುಡ್ಲು ಮನೆನೇ ವಾಸಿ ತಣ್ಣಗಿರುತ್ತಂಗಿ ಅಂತ ಸೆನಕ್ಕಿ. ಕುಕಮಕ್ಕು ನೀನು ಕಮಕ್ಕು ಮನೆ ಕೆಮಕ್ಕು ಎಂತ ಸೆನಕ್ಕಿರುತ್ತಿ. ಹೋಗು ಒಂದು ಸೆನ ಉಳ್ಕೆ ಹೋಗ್ಬಿಟ್ಟ ಮರ ಗುಡ್ಲಾಗಿ ಎಂತ ಸೆನಕ್ ನಿದ್ದು ಬರುತ್ತಿ. ಹಾಗಾಳ ಯಾವಾಗಲ ಮ್ಯಾಕಿ ಇದೈತಿ ನೋಡಿ ತಾಯಿ. 3 ಮರಿ ಇದೈತಿ. ಈ 3 ಒಂದೇ ಬಟ್ಟೆ ಹುಟ್ಟೇವಿ. ರಾತ್ರಿ ಇತ್ತು ಕಣಿ. ನನ್ನ ತಮ್ಮ ಹೆಂಗ ಒಳ್ಳೆ ತಳಿದ್ ಕೊಟ್ಟವನಿ 3 ಮರಿ ಅಂತದ್ದ. ಇನ್ನೊಂದು 2 ದಿನ ಇಕ್ಕೊಂಡು ಮರಿ ಮಾರ್ತೀನಿ ಇರಲಿ ಮ್ಯಾಕಿನ. ಇದಂಗೆ ಸುಮ್ಮನೆ ಮಾರೋದು, ಮಾರಿ ದುಡ್ಡು ಮಾಡ್ಕೊಂಬದಷ್ಟೇನು. ಓತ್ ಮರಿ ಆದ್ರೆ ಇಕ್ಕ ಪುಟ್ಟಮ್ಮ ಸೆನಕ್ ದುಡ್ಡು ಹಾಕ್ತಾವಿ. ಒಂದು ದೊಡ್ಡವಾಗ ತಕ ಉಳ್ಳ ಓಡಾಡಿಸ್ತೀಯ, ಅದ್ರ ಜೊತೆಗೆ 2-4 ಮಾಡ್ಕೆ. ಇನ್ನೇನು ಯಾತ ಕೂಲಿ ಇಲ್ಲ ಪಾರಿಲ್ಲಿ, ಬಿಸ್ಲಾಗಿ ಇನ್ನೇನು ಕೂಲಿ ಹೋಗೋಕ್ಕಾಗಲ್ಲ ಏನಿಲ್ಲ. ಹೆಂಗತ್ತ ಇವನ್ನದ್ರತ್ತ ಅಲ್ಲಿ ಬಿಡ್ಕೊಂಡು ಮರದಡಕ್ಕೆಲ್ಲ ಕುಕ್ಕಬೋದತ್ತ. ಓತ್ ಮರಿ ಆದ್ರೆ ಇಕ್ಕೆ ಎಂಥವಿದೈತೆ ಅದು. ಒಂದೈತು ಓತ್ ಮರಿ. ಇನ್ನಿದ್ದವು 2 ಹೆಣ್ಣು ಮರಿನೇ ಇದೈತಿ. ಹೆಂಗ ಬಿಡತ್ತ, ಹೆಂಗ ನೋಡೋಣ. ಓತ್ ಮರಿ ಇಕ್ಕೆಬೋದು, ಕಾಪಾಡಕ್ಕಾಗಲ್ಲ ಅವನ್ನ. ಮ್ಯಾಕೆ ಓತಾ ಚೆನ್ನಾಗಿ ರೇಟ್ ಇದ್ದಾವೆ. ಮ್ಯಾಕೆ ಓತ್ ಮರಿ ಆದ್ರೆ ಇಕ್ಕ ನೀನು ಚೆನ್ನಾಗಿ ದುಡ್ಡಾಗುತ್ತೆ. 10-12 ಸಾವಿರ, ಒಂದು 15-20 ಸಾವಿರ ಅಂದ್ರೂ ಕೊಡಲ್ಲ. ಒಂದು 2 ದಿನ ನೀನು ಓಡಾಡಿಸ್ಬಿಟ್ರೆ ಚೆನ್ನಾಗಿ ಆಗ್ತಾವೆ ದುಂಡ್ಗೆ. ಒಂದು ಈಟು ಹಾಲು ಕುಡ್ದು ಒಂದು ಈಟು ದೊಡ್ಡವಾಗತ್ತಕ್ಕ ಅಷ್ಟೇ. ಆಮೇಲೆ ಓಡ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿ ಆಗ್ತಾವೆ ಓತ್ ಮರಿ. ನಾನು ಸಾಕಂಗೆ ಇರಲಿಲ್ಲ. ನನ್ನ ತಮ್ಮ ಅವನು ಆಲೆ ಮೊಮ್ಮಕ್ಕಳಾಗ್ಯವ ನೋಡಮ್ಮ. ಆಲೆ ಮೊಮ್ಮಕ್ಕಳು ಈ ಆಲೆ ಅವು ದೊಡ್ಡವಾಗಿ. ಎಲ್ಲ ಶಾಸ್ತ್ರ ಕೇಳಕ್ಕೆ ಹೋದಾಗ 7 ಅಂತ ಕೊಟ್ಟಿದ್ದ. ಅದು ಸಣ್ಣದೊಂದು ಮರಿ ಕೊಟ್ಟಿದ್ದ, ಹೆಣ್ಣು ಮರಿನ. ನಾನು ಅದು ನೋಡ್ಕೊಂಬಚ್ಚಿ ಹಿಂಗೆ ಹೆಚ್ಚಿಗೆ ಹೆಣ್ಣು. ನಮ್ಮ ಅಣ್ಣನೂ ನಾನು ಕಾಲು ತೊಳೆದಿಕ್ಕಿ ಮೊನ್ನೆ ಹಸಿಂಕಾರ ಕೊಡಿಸಿದ್ದವು. ಯೋಸ್ತಿನ ಆದ್ರೂ ಕೊಟ್ಟೇ ಇರಲಿಲ್ಲ. ಕೇಳಿರಿ ಬಿಡಮ್ಮನೆ ಅತ್ತ ಕೊಡೋಕ್ಕಾಗುತ್ತೆ ಅಂಬನು. ನಾನು ಅದಕ್ಕೆ ಸುಮ್ಮನಾಗಿದ್ದೆ. ಮೊನ್ನೆ ಹತ್ರ ಶಾಸ್ತ್ರ ಕೇಳಕ್ಕೆ ಹೋಯ್ದಂತ ಅವನು. ಅದಕ್ಕೇನೆ ಹೆಣ್ಮಗಳಿಗೆ ಕಾಲು ತೊಳೆದಿರೋದ ನೀವು ಯಾವುದು ಕೊಟ್ಟಿಲ್ಲ ಅಂತ ಹೇಳಿದ್ಕೆ ಮೊನ್ನೆ ಒಂದು ಸಣ್ಣದೊಂದು ಹಸಿಂಕಾರನ ಕೊಟ್ಟ. 2,000 ರೂಪಾಯಿ ಸೀರೆ ತಂದಿದ್ದ, ಕರ್ಕೊಂಡೋಗಿ ಊಡಿಸಿ ಅದನ್ನ ಹಸಿಂಕಾರ ಕೊಟ್ಟ. ಅದು ಒಂದು ಪದ್ಧತಿ ಅಂತ ಅಲ್ಲನ್ ಪುಟ್ಟಕ್ಕಯ್ಯ. ಹೆಣ್ಮಕ್ಳಿಗೆ ಕಾಲು ತೊಳೆದರಿ ಕೊಡಲಿಲ್ಲ ಅಂದ್ರೆ ಅದು ದೋಷ ಅಂತಿ. ಮತ್ತು ಅದು ಎಲ್ಲ ಪೂಜೆ ಪುನಸ್ಕಾರ ಮಾಡಿ ಕಾಲು ತೊಳೆದು ಒಳಗೆ ಬಿಡ್ಕೊಂತಾರಲ್ಲ ಹೆಣ್ಮಕ್ಳು, ಆವಾಗ ಕೊಡಬೇಕು. ಪೂಜೆ ಪುನಸ್ಕಾರ ಎಲ್ಲ ಮಾಡಿರ್ತಾರಲ್ಲ, ಅದಕ್ಕೆ ಕಾಲು ತೊಳೆದಿರೋದಕ್ಕೆ ಕೊಡ್ಬೇಕು ಮದುವೆ ಆಗಿ ಬಂದಾಗ. ಅದೊಂದು ಪದ್ಧತಿ. ಒಬ್ಬೊಬ್ರದ್ದು ಒಂದೊಂಥರ. ನಮ್ಮ ಕಡೆಗೆ ಹಿಂಗೆ ಮಾಡ್ತಾರೆ. ಯಾಕೆ ಹಿಂಗೆ ಮಾತಾಡ್ತಿರೋ ಯಾತ ಪದ್ಧತಿ ಅಂತ. ಪುಟ್ಟಮ್ಮ ಮ್ಯಾಕಿ ಇದ್ದಿರಂಗೈತಿ. ರಾತ್ರಿ ಐತಮ್ಮ. ರಾತ್ರಿನ ಈತು. ಅದೇ ಇವಾಗ ಹೆಣ್ಮಕ್ಳಿಗೆ ಕಾಲು ತೊಳೆದಿರೋದಕ್ಕೆ ಹಸಿಂಕಾರ ಮ್ಯಾಕೆ ಮರಿ ಇಂಥವೆಲ್ಲ ಕೊಡ್ತಾರೆ. ಕೊಡಲಿಲ್ಲ ಅಂದ್ರೆ ಅವ್ರಿಗೆ ದೋಷ ಅಂತ ಹೇಳಿ ಮಾತಾಡ್ತಿದ್ವಿ. ನೋಡಿ ಮ್ಯಾಕೆ ಮರಿ ಕೊಟ್ಟಿದ್ದಂತೆ ಬೋತಕ್ಕ
ಇವಳಿಗೆ ಪುಟ್ಟಮ್ಮಗೆ ಅವ್ರ ತಮ್ಮ ಅಕ್ಕೇನೆ ಅದು ಇದು ನೋಡಿ ಹೊಸನ್ ಮ್ಯಾಕೆ ಮರಿ ಆಗ್ಯವಿ ಎರಡ ಅವ್ರಿಗೆ ಯಾರ ಕುರಿಯಕ್ಕ ಬೇರೆ ವಾಡ್ ಕಳ್ಸವಳೆ ಇವಾಗ ಇಲ್ಲೇನೆ ಅವು ಅದೊಂದು ಇಲಾಗೈತಿ ಇದೊಂದು ಇದೈತಿ 3 ಮರಿ ನೋಡಮ್ಮ ಹೆಂಗೆ ಎಂತ ಜನಕ್ಕೆ ಹೆಚ್ಕೊಂಬ್ತಾವೆ ಕುರಿ ಮರಿಗಳು ನಮ್ದು ಹಂಗೆ ಹೆಣ್ಗಾರ ಹಸಿಂಕರ ಕೊಟ್ಟವನೇ ನಾನು ಅದಕ್ಕೆ ಕೊಟ್ಟೈತೇನಿ ನಮ್ಮಯ್ಯಪ್ಪ ಬಿಡತ್ತ ಮಾರಕ್ಕಾಗುತ್ತೆ ಅಂತ ಸುಮ್ಮನಿರಪ್ಪ ಹೆಣ್ಗಾರ ಯಾತನ ಒಂದು ಕರ ಆಗತ್ತಕ್ಕನ ಬೇಡ ಅಂತ ಹೇಳಿ ಅದಕ್ಕೇನೆ ನಾನು ಮಾರಕ್ಕೆ ಹೋಗಿಲ್ಲ ಹಂಗೆ ಇಕ್ಕಣೈನಿ ತೋರ್ ಮನೆಯವ್ರು ಕೊಟ್ಟಿರೋದು ಅಂತ ಹೇಳಿ ಅಲ್ಲ ನೀನು ಎಲ್ಲಿ ತೊಳೆದಿದ್ಲು ಮಕ್ಕ ನಿಮ್ಮ ಅಣ್ಣನ ಕಾಲ ನಾನೇ ಅಮ್ಮ ಮಕ್ಕಳು ಯಾವ್ದು ಯುದ್ಧಕ್ಕೆ ಬಂದ್ರೂ ಕೊಟ್ಟಿರಲಿಲ್ಲ ನನ್ನ ಮಗ ನಾನಾಗಿ ನಂಗೆ ಕೇಳಿರ್ ಕೊಡೋಕ್ಕಾಗುತ್ತೆ ಕೇಳಮ್ಮ ಕೊಡೋಕ್ಕಾಗುತ್ತೆ ಹೇಳು ಕೊಡೋಕ್ಕಾಗುತ್ತೆ ಹೇಳು ಅಂಬನ್ ಕೊಡೋಕ್ಕಾಗುತ್ತೆ ಹೇಳು ನಾವೆಲ್ಲ ಕೊಡ್ತೀವಿ ಅಂಬನ್ ಕೇಳಿರಿ ಇವಾಗ ಅವನಾಗಿ ಅವ್ನು ಕೊಟ್ಟ ಕೆಲಸ ಕಾರ್ಯಗಳು ಆಗಲಿಲ್ಲ ಅಂದ್ರೆ ಶಾಸ್ತ್ರ ಕೇಳಕ್ಕೆ ಹೋಗ್ತಾರಲ್ಲ ಅವ ಶಾಸ್ತ್ರದಾರು ಹೇಳ್ತಾರೆ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ ದೋಸ ಐತೆ ದೋಸ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ಆಗ ಹಂಗೆ ಮತ್ತೆ ಕೇಳಿರಿ ಕೇಳ್ತಾರೆ ಮಂಗಾಗುತ್ತೆ ಅವ್ರಿಗೆ ಯಾವ ಬಂದರೆ ತಂದು ಕೊಡ್ತಾರೆ ನಿನ್ಗೆ ಯಾತ್ ಕೊಟ್ಟಿದ್ರೆ ಭೂತಕ್ಕ ತವ್ರ ಮನೆಯವರು ನಿಮ್ಮ ಅಣ್ಣ ತಂಬಳಿ ಅಷ್ಟಾನ ನಾನು ಅಲ್ಲ ತೊಳೆದಿದ್ದು ಅವಾಗ ನನ್ನ ತಂಗಿ ತೊಳೆದಿದ್ಲು ನಾನು ತೊಳಿಲಿಲ್ಲ ನಾನು ಊರ್ಗಾದೆ ಬಂದಿದ್ದೆ ನನ್ನ ತಂಗಿ ತೊಳೆದಿದ್ಲು ಅವಳಿಗೆ ನನ್ನ ಕೊಟ್ಟವ್ರೇನ ಇಲ್ಲಾಂದರೆ ಎಲ್ಲ ಇನ್ನು ಕೊಡಲ್ಲ ಅಂಥವೆಲ್ಲ ಬಿಡಿ ಏನು ಹೆಣ್ಮಕ್ಳಿಗೆಲ್ಲ ಅಂತಾರೆ ಸುಮ್ಮನೆ ಆಗ್ತಾರೆ ನೋಡ್ಬಿಟ್ಟಮ್ಮ ನಾವು ಮ್ಯಾಕಂಗೆ ಅಂತ ಸೆನಕ್ಕೆ ಹೆಚ್ಕೊಂಬ್ತಾವೆ ಮೂರು ಐತೈತಿ ಅಂತ ತಳಿ ಕೊಟ್ಟವ್ರೆ ಚೆನ್ನಾಗಿ ಐತೈತಮ್ಮ ತಾಯಿ ತಾಯಿ ಸಣ್ಣದೊಂದೇ ಒಂದು ಮರಿ ಕೊಟ್ಟಿದ್ರು ನಾನಿನ್ನೇ ಕೇಳೋಣಂತ ಸುಮ್ಮನೆ ಅದನ್ನತ್ತ ಹೆಂಗ ಬಿಡ್ತಾಯಿ ಚೆನ್ನಾಗಿ ಈತಾವೆ ಹೆಂಗತ್ತ ಮ್ಯಾಕೆ ಮರಿಗೂ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದೀಯ ಮಸ್ತ್ ದುಡ್ಡು ಮಾಡ್ಕೊಂಡೋಳೆ ಪುಟ್ಟಮ್ಮ ಹೆಂಗ ಬಿಡ್ತಾಯಿ ಮ್ಯಾಕೆ ಮರಿಗಳು ಚೆನ್ನಾಗಿ ಇದ್ದಾವೆ ನೋಡಂಗೆ ಪಣ 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 ತಿಂದಿತ್ತ ತಿಂದತ್ತ ಎಂತ ಚೆನ್ನಾಗಿ ನಡೆದಾಡ್ತಾವ ಹಂಗೇನಿ ತೆಗೆತ್ತ ಪುಟ್ಟಮ್ಮ ಸಣ್ಣ ಉಳ್ಟ್ಯಮ್ಮನ ಏನು ಉಬ್ಗರಿತೈತೆ ಹಂಗೇನೆ ಯಪ್ಪ ಗುಡ್ಲು ಮನೆನೇ ವಾಸೆ ಕಾಣ್ತಾಯಿ ಯಮ್ಮ ಎಲ್ಗೋದ್ರು ತಣ್ಣಗಿರಲ್ಲ ಕಣ್ಪುಟ್ಟಮ್ಮ ನಿನ್ ಗುಡ್ಲಕ್ಕೆ ಬರಲಿ ತಣ್ಣಗಿರುತ್ತೆ ಹಂಗೆ ಅಂತ ಚೆನ್ನಾಗಿ ಅಯ್ಯೋ ಗುಡ್ಲು ಮನೆ ಅಂತಾರಮ್ಮ ನಿಮ್ದಂಗೆ ಅಂತಾರೆ ನಂದು ಪುಟ್ಟಮ್ಮ ಗುಡ್ಲಾಗ ಇದ್ದಾಳೆ ಗುಡ್ಲು ಮನೆ ಅಂತಾರೆ ತೆಗಿ ನಮಗೆ ಮನೆ ಇರ್ಬೇಕು ಅಮ್ಮಂಗಾಗುತ್ತೆ ನೀನು ಹಿಂಗೆ ಅಂತೀಯ ಮನೆ ಇರಾಳ್ ನೋಡಮ್ಮ ಸೀಟ್ನ ಕೂಕಮ್ಮಕ್ಕಾಗಲ್ಲ ಅಬಿ ಬಾಡುತ್ತೆ ಅಂತೀಯ ನಾವೀ ಗುಡಿಸ್ದಾಗಿರೋ ಗುಡಿಸ್ಲಾಗ ಇದೀವಲ್ಲಪ್ಪ ಅಮ್ಮಂಗಾಗುತ್ತೆ ಯಾವೂರಣ್ಣಗೆ ಪುಟ್ಟಕಯ್ಯ ಇಂಥ ಉರಿಯ ಬಿಸ್ಲಾಗಿ ಇಂಥ ಗುಡಿಸ್ಲೆ ವಾಸಿ ತಣ್ಣಗಿರುತ್ತಂಗೆ ಅಂತ ಚೆನ್ನಾಗಿ ನಿಮ್ಮ ಬಂಡೆ ಕಾಡು ಬಂಡೆ ಹಾಕಿರೋದಕ್ಕೂ ಅದಕ್ಕೂ ಒಳಕೋಬಿಡ್ರಿ ಅಂತ ಚೆನ್ನಾಗಿ ತಣ್ಣಗೈತಂಗೆ ನಿಮ್ಮ ಮನೆಯಾಗಿ ನೋಡಿ ನಿಂಗಾಗಿ ನಾನು ಸಣ್ಣ ನಿನ್ನ ಸಣ್ಣ ಉಳ್ಟ್ಯಮ್ಮನ ಪುಟ್ಟಕ್ಕಿಂತ ಮಾತಾಡ್ತಾನ ಬರ್ರಿ ಉಳ್ಟಿಗೆ ಬರ್ರಿ ನಾನು ಉಣ್ಣೆ ಇದ್ದಾವೆ ಎಲ್ಲ ಕಿತ್ತಾಕ್ತೀನಿ ಹಂಗೆ ಉಣ್ಣೆ ಬೋಲೋ ಇದ್ದಾವೆ ಅಕ್ಕಿ ಕಿತ್ತಾಕ್ಬೇಕು ದೊಡ್ಡವೆಲ್ಲ ಉಣ್ಣೆನ ತೆಗ್ದು ಕೆಸಿಬೇಕು ಉಣ್ಣಿದ್ರೆ ಒರಿಯಲ್ಲ ಮೇಕೆಗಳು ಒಂದಿಟ ಲೋಸ್ಮಂಡ್ರೇಕೆ ಬರ್ರಿ ಲೋಸ್ಮಂಡ್ರೇಕೆ ಬರುತ್ತಲ್ಲ ಅಂತೊಂದು 15 ರೂಪಾಯಿ ಕೊಟ್ಟರು ಕೊಡ್ತಾರೆ ಒಂದಿಟ್ಟು ಎಲ್ಲ ಬೆನ್ಗೆಲ್ಲ ಬರೆದು ಬಿಡು ಎಲ್ಲ ಉದುರುತ್ತವೆ ಉಣ್ಣೆದೊಂದು ಕಾಟಂತಾಯಿ ಅಲ್ವಿ ಇಂಜೆಕ್ಷನ್ ಮಾಡಿಸ್ಕೊಂಬಂದಿದ್ದಿ ಹಂಗಂದ್ರೂ ಆಮ್ಯಾಕ ಕಮ್ಮಿನೇ ಆಗಂಗಿಲ್ಲ ಇಂಜೆಕ್ಷನ್ ಏನು ವರ್ಕೌಟ್ ಮಾಡಲ್ಲ ಹೇಳು ಮನ್ಸರ್ಗೆ ಹಂಗೆ ಇಂಜೆಕ್ಷನ್ ಮಾಡಿಸ್ಕೊಂಡ ಒಂದು ಸಣ್ಣ ಹಂಗೆ ಅಲ್ವ ಆಗ್ತಾವ ಕಾಲು ಕೈ ನೋಯ್ಯೋದು ಅದೆಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡ ಒಂದು ಸಣ್ಣ ಹಿಂಗೆ ಇರ್ತೀವಮ್ಮಂಗೆ ತಿರ್ಗಾದು ಇಂಜೆಕ್ಷನ್ ಪವರ್ ಹೋಗ್ತಿದ್ದಂಗೆ ತಿರ್ಗ ಅವಳೇನಿ ಆಗ ಹಂಗೆ ಬೋಲ್ ಬಿಸಿಲು ಕಣೆ ಬೂತಕ್ಕ ಹಂಗೇನೆ ಯಪ್ಪ ಉರ್ದೋಗುತ್ತೆ ಏನು ಕೇಳಿ ಉರಿತೈತೆ ಬಿಸಿಲು 10 ಗಂಟೆ ಹೊಡತಿಗೆ ಹಂಗೇನೆ ಮಧ್ಯಾಹ್ನ ಹೊತ್ತು ಬಿಸಿಲು ಉರ್ದಂಗೆ ಉರಿತೈತಿ ಏನು ಮಾಡೋಕ್ಕಾಗಲ್ಲ ಮನೆಯರಾಗಿ ಕಳವೆಲ್ಲ ಇದೆ ಉಂಡು ಕುಕ್ಕಳ್ರಿ ಪುಟ್ಟಮ್ಮನ ಮನೆಯಕ್ಕೆ ಬಂದು ಮನೆ ಕೇಳ್ರಿ ಚೆನ್ನಾಗಿ ಗುಡಿಸ್ಲು ಚೆನ್ನಾಗಿದ್ರತ್ತ ಕುಕ್ಕಮ್ಮಕ್ಕೋ ನಿನ್ಕಮ್ಮಕ್ಕೋ ಎಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ತಣ್ಣಗೂ ನಿದ್ದು ಬರುತ್ತತ್ತ ಹೋಗಿ ಒಟ್ಟಿಗೆ ಹೋಗು ನೋಡಿದ್ರಲ್ಲ ವೀಕ್ಷಕರೇ ಇಂಥ ಕಾಲದಾಗೆ ಗುಡಿಸ್ಲು ಮನೆಯೇ ವಾಸಿ ಎಂತ ಚೆನ್ನಾಗಿ ತಣ್ಣಗಿರುತ್ತೆ ಪುಟ್ಟಮ್ಮನ ಮಂತಕ್ಕೆ ಬಂದರೆ ಇನ್ನೂ ಸಣ್ಣ ಮನ್ಕೆ ಮನಮ್ಮಗ ಸುತ್ಕೊಂಡು ಅಂತ ಚೆನ್ನಾಗೈತಿ ನಮ್ಮ ಮನೆ ತಗೆ ನಾನು ಇರೋ ಉಬ್ಗರಿತೆ ತಂಗೇನಿ ಅಯ್ಯಪ್ಪ ಎದ್ದು ಹೋಗೆಲ್ಲ ನೀರನ್ನ ಕುಕ್ಕಮ್ಮನ ಅನ್ಸುತ್ತೆ ಅಷ್ಟು ಸೆಕೆ ಆಗುತ್ತೆ ಪುಟ್ಟಮ್ಮ ಮ್ಯಾಕ್ ಬೇರೆ ಈ ದೇವಿ ಅವ್ರ ಅಣ್ಣರು ಕಾಲು ತೊಳೆದಿರಕ್ಕಿ ಕೊಟ್ರಂತಿ ಅಲ್ಲ ಅವ್ರ ತಮ್ಮರು ಕೊಟ್ಟಿದ್ನಂತಿ ಅದಕ್ಕೆ ಅವನೇ ಇಟ್ಕೊಂಡು ಹಿಂಗೆ ಕಾಪಾಡ್ಕೊಂತ ಹೋಗ್ತಾ ಇದ್ದಾಳೆ ಹೆಂಗೆ 3 ತಿಂಗಳಿಗೆ ಒಂದೊಂದು ಇದ್ರೂ 3 ಐತೈತೆ ಒಂದು ಪಾಟು ಚೆನ್ನಾಗಿ ಹೆಚ್ಚಿಗೆಂಬ್ತಾವೆ
ಓಕೆ ವೀಕ್ಷಕರೇ, ನಿಮಗೂ ಗುಡಿಸ್ಲು ಮನೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.